ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ. ನಾನು ಅರವಿಂದ್ ಮಾತನಾಡುತ್ತಿದ್ದೇನೆ. ಕನ್ನಡ ತಂತ್ರಾಂಶದ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಸ್ನೇಹಿತರೆ, ಇಂದು ನಾವು ಸುಗಮ್ಯ ಪುಸ್ತಕಾಲಯ ಈ ಒಂದು ವೆಬ್ಸೈಟ್ ಮೂಲಕ ಯಾವ ರೀತಿ ನಮಗೆ ಬೇಕಾಗಿರತಕ್ಕಂತಹ ಆಡಿಯೋ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಹಿಂದೆ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸುಗಮ್ಯ ಪುಸ್ತಕಾಲಯದಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ಟ್ಯುಟೋರಿಯಲ್ ಅಪ್ಲೋಡ್ ಆಗಿದೆ. ಯಾರೆಲ್ಲ ಇನ್ನೂ ಸುಗಮ್ಯ ಪುಸ್ತಕಾಲಯದಲ್ಲಿ ತಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅವರೆಲ್ಲ ಆ ಒಂದು ಟ್ಯುಟೋರಿಯಲ್ನ ಕೇಳಿಸ್ಕೊಂಡು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆಲ್ಲ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕನ್ನಡ ತಂತ್ರಾಂಶದ ವಾಟ್ಸಪ್ ಗ್ರೂಪ್ ಅಲ್ಲಿ ಸುಮಾರು ಜನ ನಾವು ಯಾವ ರೀತಿ ಸುಗಮ್ಯ ಪುಸ್ತಕಾಲಯದಲ್ಲಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡಿ ಅಂತ ಕೇಳ್ಕೊಂಡಿದ್ದರ ಕಾರಣ ಇವತ್ತು ನಾನು ತಮಗೆಲ್ಲ ಯಾವ ರೀತಿ ನಾವು ಬುಕ್ಸ್ ಅನ್ನ ಸುಗಮ್ಯ ಪುಸ್ತಕಾಲಯದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟ್ಯುಟೋರಿಯಲ್ ಅನ್ನು ನಾನು 2 ಭಾಗವಾಗಿ ವಿಂಗಡಣೆ ಮಾಡಿಕೊಂಡಿದ್ದೇನೆ. ಮೊದಲನೇ ಭಾಗದಲ್ಲಿ ನಾವು ಮಿತ್ರ ಜ್ಯೋತಿ ವೆಬ್ಸೈಟ್ ಹೋಗಿ ಅಲ್ಲಿಂದ ಮಿತ್ರ ಜ್ಯೋತಿಯ ಕ್ಯಾಟಲಾಗ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಆ ಕ್ಯಾಟಲಾಗ್ ಅಲ್ಲಿ ಯಾವ ರೀತಿ ಆಡಿಯೋ ಬುಕ್ ಗಳನ್ನ ಹುಡುಕಿ ಅದನ್ನ ಕಾಪಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತೊಂದು ವಿಚಾರವನ್ನು ನಾನು ಇಲ್ಲಿ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು NVDA ಸ್ಕ್ರೀನ್ ರೀಡರ್ ನ ಬಳಸ್ಕೊಂಡು ಈ ಒಂದು ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ವಿಂಡೋಸ್ D ಪ್ರೆಸ್ ಮಾಡೋದ್ರ ಮೂಲಕ ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ. Folder view list Firefox 18 of 26. ಈಗ ನಾನು G ಪ್ರೆಸ್ ಮಾಡೋದ್ರ ಮೂಲಕ ಗೂಗಲ್ ಕ್ರೋಮ್ ನ ಆಯ್ಕೆ ಮಾಡ್ಕೋತೀನಿ. G Google Chrome 9. ಈಗ ಗೂಗಲ್ ಕ್ರೋಮ್ ಓಪನ್ ಆಗಿದೆ. ಇಲ್ಲಿ ನಾನು ಮಿತ್ರ ಜ್ಯೋತಿ ವೆಬ್ಸೈಟ್ ಅನ್ನ ಸರ್ಚ್ ಮಾಡ್ಕೋತೀನಿ. www unselected www.mi.org selected m unselected. ಈಗಾಗಲೇ ನಾನು ಹಿಂದೆ ಈ ಒಂದು ವೆಬ್ಸೈಟ್ ನ ಆಕ್ಸೆಸ್ ಮಾಡಿದ್ರಿಂದ M ಹೊಡೆದ ತಕ್ಷಣ ಅದು ಆಟೋಮೆಟಿಕಲಿ ಸೆಲೆಕ್ಟ್ ಆಗಿದೆ. ಈಗ ನಾನು ಅದರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Mitra Jyothi.org selected. Mitra Jyothi.org selected instead. Home Mitra Jyothi. Banner landmark table with 0 rows and 0 columns. ಮಿತ್ರ ಜ್ಯೋತಿ ವೆಬ್ಸೈಟ್ ಓಪನ್ ಆಗಿದೆ. ಒಂದ್ಸತಿ ಟೈಟಲ್ ಬಾರ್ ಚೆಕ್ ಮಾಡ್ಕೊಂಡ್ಬಿಡೋಣ. Home Mitra Jyothi Google Chrome. ಮಿತ್ರ ಜ್ಯೋತಿ ಬಂದಿದೆ. ಈಗ ನಾನು ಇಲ್ಲಿ ಲಿಂಕ್ ಲಿಸ್ಟ್ ನ ತಗೋತಾ ಇದ್ದೀನಿ. ಇನ್ಸರ್ಟ್ F7 ಪ್ರೆಸ್ ಮಾಡೋದ್ರ ಮೂಲಕ Elements list dialog. Preview level 0 Mitra Jyothi. Visited 1 of 49. ಈಗ ನಾನು ಡೌನ್ ಆರೋ ಪ್ರೆಸ್ ಮಾಡ್ಕೊಂಡು ಬರ್ತೀನಿ. Book catalog. Visited 7 of 40. ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಆಯ್ಕೆ ಸಿಕ್ಕಿದೆ. ಇವಾಗ ಬುಕ್ ಕ್ಯಾಟಲಾಗ್ ಅಂತ ಇದರ ಮೇಲೆ ನಾನು ಎಂಟರ್ ಕೊಡ್ತಾ ಇದ್ದೀನಿ. Home Mitra Jyothi document out of table clickable banner landmark table with 0 rows and 0 columns heading level 1 visited link graphic Mitra Jyothi book catalog Mitra Jyothi. ಈಗ ನಾನು ಇಲ್ಲಿ B ಪ್ರೆಸ್ ಮಾಡ್ಕೊಂಡು ಬರ್ತೀನಿ. Clickable access catalog online button. ಆಕ್ಸೆಸ್ ಕ್ಯಾಟಲಾಗ್ ಆನ್ಲೈನ್ ಬಟನ್ ಅಂತ ಇದೆ. ಇದರ ಮೇಲೆ ನಾವು ಎಂಟರ್ ಕೊಟ್ಟರೆ ವೆಬ್ಸೈಟ್ ಅಲ್ಲಿ ಕ್ಯಾಟಲಾಗ್ ಓಪನ್ ಆಗುತ್ತೆ. ನಾವು ಇಲ್ಲೇ ನ್ಯಾವಿಗೇಟ್ ಮಾಡಿಕೊಂಡು ನಮ್ಗೆ ಯಾವ ಪುಸ್ತಕ ಬೇಕೋ ಆ ಪುಸ್ತಕವನ್ನು ಹುಡುಕೋಬಹುದು. ಇನ್ನೊಂದು ಸರ್ತಿ ನಾನು B ಪ್ರೆಸ್ ಮಾಡ್ತೀನಿ. Download now button. ನೋಡಿ, ಇಲ್ಲಿ ಡೌನ್ಲೋಡ್ ನೌ ಬಟನ್ ಅಂತ ಸಿಕ್ತು. ಇದರ ಮೇಲೆ ನೀವು ಎಂಟರ್ ಕೊಟ್ಟರೆ ಕ್ಯಾಟಲಾಗು ನಿಮಗೆ ಡೌನ್ಲೋಡ್ ಆಗುತ್ತೆ. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳು ಅವರು ಯಾವ ಒಂದು ಆಡಿಯೋ ಬುಕ್ಗಳನ್ನು ರೆಡಿ ಮಾಡಿರ್ತಾರೋ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ನಾವು ಒಂದು 6 ತಿಂಗಳಿಗೆ ಒಂದ್ಸತಿ ನಾವು ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೊಂಡ್ರೆ ಲೇಟೆಸ್ಟ್ ಆಡಿಯೋ ಬುಕ್ಗಳು ಯಾವ್ಯಾವುದೋ ಅಪ್ಲೋಡ್ ಆಗಿರುತ್ತೋ ಅದು ನಮಗೆ ಗೊತ್ತಾಗುತ್ತೆ. ಸೊ ನಾನು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ನಾನು ಇಲ್ಲಿ ಡೌನ್ಲೋಡ್ ಮಾಡ್ತಾ ಇಲ್ಲ. ನಾನು ಇವಾಗ ಈ ಗೂಗಲ್ ಕ್ರೋಮ್ ಅನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಲ್ಲ ಆ ಕ್ಯಾಟಲಾಗ್ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ವಿಂಡೋಸ್ D ಪ್ರೆಸ್ ಮಾಡಿದೆ. ಈಗ ನಾನು ಶಿಫ್ಟ್ ಟ್ಯಾಬ್ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. Show desktop button. Notification chef running application task view button. ಟಾಸ್ಕ್ ವ್ಯೂ ಬಂತು. ಟಾಸ್ಕ್ ವ್ಯೂ ನಲ್ಲಿ ನಾವು ರೀಸೆಂಟ್ ಆಗಿ ಓಪನ್ ಮಾಡಿರ್ತಕ್ಕಂಥ ಫೈಲ್ಸ್ ಎಲ್ಲ ಡಿಸ್ಪ್ಲೇ ಆಗಿರುತ್ತೆ. ಸೊ ನಾನು ಟಾಸ್ಕ್ ವ್ಯೂ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Level 2 Excel combined catalog. ನೋಡಿ, ಒಂದ್ಸತಿ ಡೌನ್ ಆರೋ ಮಾಡಿದೆ. ನಾನು ಒಂದ್ಸತಿ ಡೌನ್ ಆರೋ ಮಾಡಿದ್ರೆ ಕಂಬೈನ್ಡ್ ಕ್ಯಾಟಲಾಗ್ ಅಂತ ಹೇಳಿ ಎಕ್ಸೆಲ್ ಶೀಟ್ ಅದು ಅದರ ಒಂದು ಆಯ್ಕೆ ನನಗೆ ಸಿಕ್ಕಿದೆ. ನಾನೀಗ ಅದ್ರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Combined catalog.xlsx Excel complete stock register table narrator Y1. ಈಗ ಕ್ಯಾಟಲಾಗ್ ಓಪನ್ ಆಗಿದೆ. ಸೊ ಈ ಒಂದು ಕ್ಯಾಟಲಾಗ್ ಅಲ್ಲಿ ಯಾವೆಲ್ಲ ಹೆಡ್ಡಿಂಗ್ಸ್ ಇದೆ ಅಂತ ಒಂದ್ಸತಿ ನೋಡ್ಕೊಂಡ್ ಬರೋಣ. ನಾನು ಹೋಮ್ ಪ್ರೆಸ್ ಮಾಡ್ತಾ ಇದ್ದೀನಿ. Book code M_L_/less_land_less. ನೋಡಿ, ಮೊದಲನೇದು ಬುಕ್ ಕೋಡ್. ಸೊ ಆ ಬುಕ್ಕಿಗೆ ಅವ್ರು ಏನೋ ಒಂದು ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ ಅಲ್ಲಿ ಇದರಲ್ಲಿ ಲಿಸ್ಟ್ ಆಗುತ್ತೆ. Master copy month year B1. ಮಾಸ್ಟರ್ ಕಾಪಿ ಯಾವ ತಿಂಗಳಲ್ಲಿ ರೆಡಿ ಆಯಿತು ಅಂತ ಈ ಒಂದು
ಕಾಲಮಲ್ಲಿ ನಮಗೆ ಗೊತ್ತಾಗುತ್ತೆ. Language C1. ಸೊ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್ ಮತ್ತು ಬೇರೆ ಬೇರೆ ಭಾಷೆಗಳದೆಲ್ಲ ಇದರಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಯಾವ ಲ್ಯಾಂಗ್ವೇಜ್ ಇದೆ ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. Type D1. ಟೈಪಲ್ಲಿ ಏನಿದೆ ಅಂತ ಒಂದ್ಸತಿ ನೋಡೋಣ. Education D2. Type D1. ನೋಡಿ, ಟೈಪ್ ಅಂದರೆ ಎಜುಕೇಷನ್ನ ಅಥವಾ ಜನರಲ್ಲ ಅಂತ ಇರುತ್ತೆ. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೋದು. Category E1. ಸೊ ನೆಕ್ಸ್ಟ್ ಕ್ಯಾಟಗರಿ. Pug E2. ಕ್ಯಾಟಗರಿನಲ್ಲಿ PUCದ ಮತ್ತು ಬೇರೆ ಬೇರೆ ವಿಚಾರಗಳದೆಲ್ಲ ಇದರಲ್ಲಿ ತೋರಿಸುತ್ತೆ ಯಾವ ಕ್ಯಾಟಗರಿ ಅಂತ. ನಾನು ಮುಂದೆ ತೋರಿಸ್ತೀನಿ ಅದನ್ನೆಲ್ಲ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. Subcategory F1. ನೆಕ್ಸ್ಟ್ ಸಬ್ ಕ್ಯಾಟಗರಿಯನ್ನು ಒಂದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದರೊಳಗೆ ಇನ್ನೂ ಮತ್ತೆ ಸಬ್ ಕ್ಯಾಟಗರಿ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. Particulars of the book and other details G1. ಸೊ ಪರ್ಟಿಕ್ಯುಲರ್ಸ್ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಮಗೆ ಪರ್ಟಿಕ್ಯುಲರ್ಸ್ ಆಫ್ ದಿ ಬುಕ್ ಆ್ಯಂಡ್ ಡೀಟೇಲ್ಸ್. ಸೊ ಆ ಬುಕ್ಕಿಂದ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಎಲ್ಲ ಇದರಲ್ಲಿ ಈ ಕಾಲಮಲ್ಲಿ ನಮಗೆ ಸಿಗುತ್ತೆ. Audio H1. ಸೊ ಇದು ಆಡಿಯೋ ಫಾರ್ಮ್ಯಾಟಲ್ಲಿ ಇದೆಯಾ ಸ್ನೇಹಿತರೆ? ಇಲ್ಲಿ ಇನ್ನೊಂದು ವಿಚಾರ ನಿಮಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ಯಾಟಲಾಗಲ್ಲಿ ನಮಗೆ ಬರೀ ಆಡಿಯೋ ಬುಕ್ಸ್ ಅಂತಲ್ಲ, ಮಿತ್ರ ಜ್ಯೋತಿಯಿಂದ ಏನೇನು ಪ್ರಕಟವಾಗಿದೆಯೋ ಇಲ್ಲಿ ತನಕ, ಅಂದರೆ ಪ್ರಾರಂಭದ ದಿನಗಳಲ್ಲಿ ಅವರು ಬ್ರೈಲ್ ಬುಕ್ಸ್ಗಳನ್ನ ಪ್ರಿಂಟ್ ಮಾಡ್ತಾ ಇದ್ರು. ಸೊ ಬ್ರೈಲ್ ಬುಕ್ಸ್ಗಳ ಒಂದು ಮಾಹಿತಿ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಅದರಿಂದ ಇಲ್ಲಿ ಆಡಿಯೋ ಅಂತ ಹೇಳಿ ಒಂದು ಕಾಲಮ್ ಇದೆ. CD quantity I1. CD ಕ್ವಾಂಟಿಟಿ. ಸೊ ಒಂದೊಂದು ಬುಕ್ಕಿಗೆ ಎಷ್ಟು CD ಇರುತ್ತೆ ಅಂತ ಇಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ. Daisy with text J1. ಸೊ ಇದು ಡೇಸಿ ವಿತ್ ಟೆಕ್ಸ್ಟ್ ಅಂತ. EPUB K1. EPUB ಫಾರ್ಮ್ಯಾಟು, ಅದ್ರ ಬಗ್ಗೆ ಮಾಹಿತಿ. ಕೆಲವು ಬುಕ್ಸು EPUB ಫಾರ್ಮ್ಯಾಟಲ್ಲಿ ಇರುತ್ತೆ. Braille format L1. ನೋಡಿ, ಬ್ರೈಲ್ ಫಾರ್ಮ್ಯಾಟ್ ಬಂತು. Braille pages M1. ಸೊ ಬ್ರೈಲ್ ಪೇಜಸ್ ಎಷ್ಟಿದೆ ಆ ಬುಕ್ಕಲ್ಲಿ ಪೇಜು ಅಂತ. Braille volume N1. ಸೊ ಬ್ರೈಲ್ ವಾಲ್ಯೂಮ್ ಎಷ್ಟು ವಾಲ್ಯೂಮ್ ಇದೆ, ಅದು 1, 4, 3 ಈ ಥರ ಇರುತ್ತೆ. No of pages O1. ಸೊ ನಂಬರ್ ಆಫ್ ಪೇಜಸ್ಸು, Format P1. ಯಾವ ಫಾರ್ಮ್ಯಾಟಲ್ಲಿ ಇದೆ ಅಂತ. Daisy P2. ನೋಡಿ, ಡೇಸಿ. Daisy P3. Daisy format P1. ಸೊ ಈ ಥರ ಯಾವ ಫಾರ್ಮ್ಯಾಟಲ್ಲಿ ಇದೆ ಅಂತ ಕೂಡ ನಾವು ಚೆಕ್ ಮಾಡ್ಕೋಬೋದು. Author Q1. ಸೊ ಆಥರು, ಸೊ ಯಾವ ಆಥರ್ ಬರೆದಿರೋ ಬುಕ್ಕನ್ನು ಇವರು ಆಡಿಯೋ ಮಾಡಿದ್ದಾರೆ ಅಂತ ಅಥವಾ ಬ್ರೈಲ್ ಫಾರ್ಮ್ಯಾಟಿಗೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೋದು. University R1. ಸೊ ಯಾವ ಯೂನಿವರ್ಸಿಟಿ ಬುಕ್ಕು ಅಂತ ಕೂಡ ತಿಳ್ಕೊಬೋದು. Duration S1. ಸೊ ಡ್ಯೂರೇಷನು ಎಷ್ಟು ಅವರ್ ಇದೆ ಒಂದು ಆಡಿಯೋ ಬುಕ್ಕು ಅಂತ ನೀವು ಇಲ್ಲಿ ತಿಳ್ಕೊಬೋದು. No.of. Pages. Hard copy / PDF. T1. ಸೊ ನಂಬರ್ ಆಫ್ ಪೇಜಸ್ ಹಾರ್ಡ್ ಕಾಪಿ ಬೇಕು ಅಂದರೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. Publishers U1. ಪಬ್ಲಿಷರ್ಸ್, ಸೊ ಯಾವ ಒಂದು ಪಬ್ಲಿಷರ್ ಈ ಬುಕ್ಕನ್ನು ಪಬ್ಲಿಷ್ ಮಾಡಿದ್ದಾರೆ ಅಂತ ನಾವು ಚೆಕ್ ಮಾಡ್ಕೋಬೋದು. Year V1. ಸೊ ಯಾವ ವರ್ಷ ಇದು ಬಿಡುಗಡೆ ಆಗಿದೆ ಈ ಬುಕ್ಕು ಅಂತ ನಾವು ಇಲ್ಲಿ ತಿಳ್ಕೊಬೋದು. Edition W1. ಎಡಿಷನ್. No W2. ಸೊ ಎಷ್ಟನೇ ಎಡಿಷನ್ ಇದು Edition W1. ಇಲ್ಲಿ ನೀವು ತಿಳ್ಕೊಬೋದು. Source X1. ಸೋರ್ಸು ತಿಳ್ಕೊಬೋದು. Narrator Y1. ನರೇಟರು. Mitra Jyothi Y2. ಸೊ ಇದನ್ನು ರೆಡಿ ಮಾಡಿದವ್ರು ಯಾರು ಅಂತ, ನರೇಟರು, ಅದನ್ನು ಕೂಡ ನೀವು ಇಲ್ಲಿ ತಿಳ್ಕೊಬೋದು. ISBN Z1. ISBN ಅಂತ ಇದೆ. ಇಲ್ಲಿ ನೀವು ಹೋದರೆ ಏನೋ ನಂಬರ್ ಬರುತ್ತೆ, ಸುಮಾರು ಇಷ್ಟುದ್ದ ನಂಬರ್ಗಳಿದೆ. ಸೊ ಇದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ISBN ಅಂದರೆ ಏನು ಅಂತ. Synopsis AA1. ಸಿನಾಪ್ಸಿಸ್ ಅಂತಂದರೆ ಆ ಒಂದು ಬುಕ್ಕಿನ ಬಗ್ಗೆ ಚಿಕ್ಕದಾಗಿ ನಮಗೆ ಶಾರ್ಟಾಗಿ ಒಂದು ಮಾಹಿತಿ ಕೊಟ್ಟಿರ್ತಾರೆ. ಆ ಬುಕ್ಕು ಯಾವ ಥರದ್ದು, ಬುಕ್ಕಿನಲ್ಲಿ ಯಾವ ಥರ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರುತ್ತೆ. Keywords AB1. ಕೀವರ್ಡ್ಸ್ ಅಂತ ಇದೆ. ಇಷ್ಟು ನಮಗೆ ಇದರಲ್ಲಿ ನೋಡಿ ಅವರು ಕಾಲಮ್ಸ್ ಕೊಟ್ಟಿದ್ದಾರೆ. AB1ವರೆಗೂ ನಮಗೆ ಕಾಲಮ್ಸ್ ಇದೆ, ಎ ಇಂದ ಸ್ಟಾರ್ಟ್ ಆದರೆ. ಸೊ ನಮಗೆ ಇವಾಗ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ. ಈಗ ನನಗೆ ಬೇಕಾಗಿರೋ ಪುಸ್ತಕನ ಇದರಲ್ಲಿ ನಾನು ಯಾವ ರೀತಿ ಹುಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೊಂದು ಸರ್ತಿ ನಾನು ಹೋಮ್ ಪ್ರೆಸ್ ಮಾಡ್ತಾ ಇದ್ದೀನಿ. Book code M. ಈಗ ನಾವು ಇಲ್ಲಿ ನಮ್ಮ ಎಕ್ಸೆಲಲ್ಲಿ ಇರ್ತಕ್ಕಂಥ ಫಿಲ್ಟರ್ ಆಪ್ಷನನ್ನು ಬಳಕೆ ಮಾಡ್ಕೋಬೇಕಾಗತ್ತೆ. ಸೊ ನಾನು ಆಲ್ಟ್ ಪ್ರೆಸ್ ಮಾಡ್ತಾ ಇದ್ದೀನಿ. Ribbon tabs tab control expanded. Home tab selected alt. H2 of 9. ಈಗ ನಾನು ರೈಟ್ ಆರೋ ಪ್ರೆಸ್ ಮಾಡ್ಕೊಂಡ್ಬರ್ತೀನಿ. Insert tab selected alt. Page layout tab formulas tab data tab selected alt. A 6 of 9. ಡೇಟಾ ಟ್ಯಾಬ್ ಸಿಕ್ಕಿದೆ ನನಗೆ. ಒಂದು ಸರ್ತಿ ನಾನು ಡೌನ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. Data grouping. Get and transform data grouping. Get data collapsed easily. Discover, connect, and combine data from multiple sources. Then shape and ಈಗ ನಾನು ಕಂಟ್ರೋಲ್ ಹಿಡ್ಕೊಂಡು ರೈಟ್ ಆರೋ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. Queries and connections grouping. Sort and filter grouping. Sort A to Z button. Sort A to Z lowest to highest. Alt A SA. ಸಾರ್ಟ್ ಅಂಡ್ ಫಿಲ್ಟರ್ ಸಿಕ್ತು. ಈಗ ನಾನಿಲ್ಲಿ ಟ್ಯಾಬ್ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. Sort Z to A button. Sort Z. Sort button. Sort. Find values. Quick filter toggle button. Not pressed filter. CTRL.
ಸೊ ಫಿಲ್ಟರ್ ಟಾಗಲ್ ಬಟನ್ ನಾಟ್ ಪ್ರೆಸ್ ಅಂತ ಇದೆ. ಸೊ ನಾವು ಫಿಲ್ಟರ್ನ ಆನ್ ಮಾಡ್ಕೋಬೇಕಾಗತ್ತೆ. ಸ್ಪೇಸ್ ಬಾರ್ ಪ್ರೆಸ್ ಮಾಡೋದ್ರ ಮೂಲಕ ನಾನು ಇದನ್ನು ಆನ್ ಮಾಡ್ಕೋತಾ ಇದ್ದೀನಿ. Space, complete stock register table, book code, MK1-2. ಮತ್ತೆ ನಾನು ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿ ಲೆಫ್ಟ್ ಸೈಡ್ ಟಾಪ್ ಕಾಲಮ್ಗೆ ಬಂದಿದ್ದೀನಿ, ರೋಗೆ. ಈಗ ನಾನು ರೈಟ್ ಆರೋ ಪ್ರೆಸ್ ಮಾಡ್ಕೊಂಡು ಬರ್ತೀನಿ. Text 08B2, master copy month year B1, language C1. ಸೊ ಲ್ಯಾಂಗ್ವೇಜ್ ಕಾಲಮ್ ಸಿಕ್ಕಿದೆ. ಮೊದಲನೇದಾಗಿ ನಾವು ಕನ್ನಡ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಆಲ್ಟ್ ಡೌನ್ ಆರೋ ಪ್ರೆಸ್ ಮಾಡ್ತೀನಿ. ಮತ್ತೆ ನಾನೀಗ ಡೌನ್ ಆರೋ ಪ್ರೆಸ್ ಮಾಡ್ಕೊಂಡ್ಬರ್ತೀನಿ. Sort by cult sheet view and clear filter by text filters collapse step. Type field, manual filter tree view, select all, checkbox checked 11 of 11. ಮ್ಯಾನ್ಯುಯಲ್ ಫಿಲ್ಟರ್ ಚೆಕ್ ಬಾಕ್ಸ್ ಚೆಕ್ ಆಗಿರುತ್ತೆ, ಅದನ್ನು ನೀವು ನಾಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಸ್ಪೇಸ್ ಬಾರ್ ಪ್ರೆಸ್ ಮಾಡೋದ್ರ ಮೂಲಕ ನಾನು ನಾಟ್ ಚೆಕ್ ಮಾಡ್ಕೋತಾ ಇದ್ದೀನಿ. Space, not checked. ಈಗ ಮತ್ತೆ ನಾನು ಡೌನ್ ಆರೋ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. Bengali checkbox, English checkbox, Hindi checkbox, Kannada checkbox, not checked 6 of 11. ನೋಡಿ, ಕನ್ನಡ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ಸೊ ಸ್ಪೇಸ್ ಬಾರ್ ಪ್ರೆಸ್ ಮಾಡೋದ್ರ ಮೂಲಕ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ. Space, checked. ಮತ್ತೆ ನಾನು ಟ್ಯಾಬ್ ಪ್ರೆಸ್ ಮಾಡಿ ಓಕೆ ಕೊಡ್ತೀನಿ. Okay button. ಓಕೆ ಮೇಲೆ ಫೋಕಸ್ ಇದೆ, ಈಗ ಎಂಟರ್ ಕೊಡ್ತಾ ಇದ್ದೀನಿ. Combined catalog.xlsxxl. ಸೊ ಈಗ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಆಯಿತು. Type D1. ಟೈಪು, ಸೊ ನಮ್ಗೆ ಯಾವ ಟೈಪ್ ಬುಕ್ಸ್ ಸರ್ಚ್ ಮಾಡಬೇಕು ಅಂತ ಇಲ್ಲಿ ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಮತ್ತೆ ನಾನು ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಆಲ್ಟ್ ಡೌನ್ ಆರೋ ಪ್ರೆಸ್ ಮಾಡ್ತೀನಿ. ಈಗ Manual filter tree view, select all, checkbox checked 3 of 3. ಮ್ಯಾನ್ಯುಯಲ್ ಫಿಲ್ಟರ್ನ ನಾನು ಚೆಕ್ ಬಾಕ್ಸ್ ನಾಟ್ ಚೆಕ್ ಮಾಡ್ಕೋತಾ ಇದ್ದೀನಿ. Space, not checked. ಮತ್ತೆ ಡೌನ್ ಆರೋ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. Education checkbox, general checkbox, not checked 1 of 3. ಜನರಲ್, ನನಗೆ ಈಗ ಜನರಲ್ ಬೇಕಾಗಿರೋದ್ರಿಂದ ಅದನ್ನು ನಾನು ಸ್ಪೇಸ್ ಬಾರ್ ಪ್ರೆಸ್ ಮಾಡಿ ಚೆಕ್ ಮಾಡ್ಕೋತೀನಿ. Space, checked. ಒಂದ್ಸರಿ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Okay button. ಓಕೆ ಬಟನ್ ಸಿಕ್ಕಿದೆ, ಎಂಟರ್ ಕೊಡ್ತಾ ಇದ್ದೀನಿ. Combined catalog.xlsxxl, complete stock register table, type D1. ಸೊ ಈಗ ಟೈಪು ನನಗೆ ಜನರಲ್ ಸೆಲೆಕ್ಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಏನಿದೆ ನೋಡೋಣ. ರೈಟ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. Category E1. ಸೊ ಕ್ಯಾಟಗರಿ ಸಿಕ್ಕಿದೆ. ಮತ್ತೆ ಅದೇ ಒಂದು ಕ್ರಮ, ಆಲ್ಟ್ ಡೌನ್ ಆರೋ. Manual filter tree view, select all, checkbox checked 8 of 8. ಮ್ಯಾನ್ಯುಯಲ್ ಫಿಲ್ಟರ್ ಸಿಕ್ತು, ಅದನ್ನ ನಾಟ್ ಚೆಕ್ ಮಾಡ್ಕೋತಾ ಇದ್ದೀನಿ. Space, not checked. Music checkbox, not checked 7 of 8. ಇಲ್ಲಿ ನೋಡಿ ಯಾವ್ದಿದೆ ಅಂತ ನೋಡೋಣ ಒಂದ್ಸತಿ. ಮ್ಯೂಸಿಕ್ ಇದೆ. Novel checkbox, not checked 6 of 8. ನಾವೆಲ್ಸ್ ಇದೆ. Periodicals checkbox, not checked 5 of 8. ಪೀರಿಯಾಡಿಕಲ್ಸ್ ಇದೆ. Poetry checkbox, not checked 4 of 8. ಪೊಯೆಟ್ರಿ ಇದೆ. Recreational checkbox, not checked 3 of 8. ರಿಕ್ರಿಯೇಷನಲ್ ಇದೆ. Reference book checkbox, not checked 2 of 8. ರೆಫರೆನ್ಸ್ ಬುಕ್ ಇದೆ. Skill development checkbox, not checked 1 of 8. ಸ್ಕಿಲ್ ಡೆವಲಪ್ಮೆಂಟ್ ಇದೆ. ಇಷ್ಟು ಆಯ್ಕೆಗಳಿದೆ. ನಾನು ಇದರಲ್ಲಿ ಇವಾಗ ನಾವೆಲ್ಸ್ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡೋದ್ರ ಮೂಲಕ ಅದನ್ನ ಆಯ್ಕೆ ಮಾಡ್ಕೋತೀನಿ. Reference, recreate, poetry, periodic novel checkbox, not checked 6 of 8. Space, checked. Okay button. Combined catalog.xlsxx. ಈಗ ನಾವೆಲ್ಸ್ ಸೆಲೆಕ್ಟ್ ಮಾಡ್ಕೊಂಡಾಯ್ತು. Subcategory F1. ಕ್ಯಾಟಗರಿನಲ್ಲಿ ಸಬ್ ಕ್ಯಾಟಗರಿನಲ್ಲಿ ಏನಿದೆ ನೋಡೋಣ. ಮತ್ತೆ ನಾನು ಆಲ್ಟ್ ಡೌನ್ ಆರೋ ಪ್ರೆಸ್ ಮಾಡಿದ್ದೀನಿ. Manual filter tree view, select all, checkbox checked 6 of 6. ಮ್ಯಾನ್ಯುಯಲ್ ಫಿಲ್ಟರ್ ಸಿಕ್ತು. ಇದನ್ನು ಈಗ ನಾಟ್ ಚೆಕ್ ಮಾಡ್ಕೋತೀನಿ. ಚೆಕ್ ಇರುತ್ತೆ ಯಾವಾಗಲೂ, ಅದನ್ನು ನಾಟ್ ಚೆಕ್ ಮಾಡ್ಕೋತಾ ಇದ್ದೀನಿ ಸ್ಪೇಸ್ ಬಾರ್ ಪ್ರೆಸ್ ಮಾಡೋದ್ರ ಮೂಲಕ. Space, not checked. ಮತ್ತೆ ಈಗ ಡೌನ್ ಆರೋ ಪ್ರೆಸ್ ಮಾಡ್ತೀನಿ. Biography checkbox, not checked 5 of 6. ಇದರಲ್ಲಿ ಯಾವುದಿದೆ ನೋಡೋಣ. ಬಯೋಗ್ರಫಿ ಇದೆ. Drama checkbox, not checked 4 of 6. ಡ್ರಾಮಾ ಇದೆ. Fiction checkbox, not checked 3 of 6. ಫಿಕ್ಷನ್ ಇದೆ. Non-fiction checkbox, not checked 2 of 6. ನಾನ್ ಫಿಕ್ಷನ್ ಇದೆ. Short story checkbox, not checked 1 of 6. ಶಾರ್ಟ್ ಸ್ಟೋರೀಸ್ ಇದೆ. ಸೊ ನಾನು ಇವಾಗ ಇದರಲ್ಲಿ ಬಯೋಗ್ರಫಿ ಚೆಕ್ ಮಾಡ್ಕೋತೀನಿ. Non-fiction, fiction, drama checked, biography checkbox, not checked 5 of 6. Space, checked. ಬಯೋಗ್ರಫಿ ಚೆಕ್ ಆಗಿದೆ. ಓಕೆ ಬಟನ್ ಮೇಲೆ ಎಂಟರ್ ಕೊಡ್ತೀನಿ. ಈಗ Okay button. Complete stock register table, subcategory. ಸಬ್ ಕ್ಯಾಟಗರಿನಲ್ಲಿ ಬಯೋಗ್ರಫಿ ಸೆಲೆಕ್ಟ್ ಆಗಿದೆ. ಮತ್ತೆ ನಾನು ರೈಟ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. Particulars of the book and other details, G1. ಪರ್ಟಿಕ್ಯುಲರ್ಸ್ ಆಫ್ ದ ಬುಕ್ ಅಂಡ್ ಅದರ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಾನು ಡೌನ್ ಆರೋ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. Back at sent by G. Ramakrishna, G194. ನೋಡಿ, ಭಗತ್ ಸಿಂಗ್ದು ಬುಕ್ಕು. ಇದೇ ರೀತಿ ಇಲ್ಲಿ ಯಾವ್ಯಾವ ಬುಕ್ಸ್ ಇದೆ ಅಂತ ನೋಡೋಣ. Netaji Subhash Chandra Bose by Adal Katur Rani Janak Gandhiji by Mahatma Gandhi Prapanchada Prasiddha Nada Prabhu Kempegowda by Mdal Balaram, G347. ಸೊ ನಾನಿವಾಗ ನಾಡಪ್ರಭು ಕೆಂಪೇಗೌಡ ಬೈ ಎಂ ಡಾಟ್ ಬಲರಾಮ್ ಇದನ್ನ ಆಯ್ಕೆ ಮಾಡ್ಕೋತಾ ಇದ್ದೀನಿ. Nada Prabhu Kempegowda by Mdal Balaram, G347. ಸೊ ನಾನು F2 ಪ್ರೆಸ್ ಮಾಡೋದ್ರ ಮೂಲಕ ಎಡಿಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. Edit Nada Prabhu Kempegowda by Mdal Balaram. ಕಂಟ್ರೋಲ್ ಎ ಪ್ರೆಸ್ ಮಾಡೋದ್ರ ಮೂಲಕ ಸೆಲೆಕ್ಟ್ ಆಲ್ ಮಾಡ್ಕೋತೀನಿ.
Not a brand who can be gauda by M. Ballaram selected. ಮತ್ತೆ ಕಂಟ್ರೋಲ್ ಸಿ ಪ್ರೆಸ್ ಮಾಡೋದ್ರ ಮೂಲಕ ಕಾಪಿ ಮಾಡ್ಕೊತಾ ಇದ್ದೀನಿ. Copy. Not a brand who can. ಈಗ ನಾನು ಎಸ್ಕೇಪ್ ಪ್ರೆಸ್ ಮಾಡಿದ್ದೀನಿ. ಸೊ ಈಗ ನಾನು ಒಂದು ಬುಕ್ ಹೆಸರನ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ನಾವು ಯಾವ ರೀತಿ ಮಿತ್ರ ಜ್ಯೋತಿಯ ಕ್ಯಾಟಲಾಗ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಮಗೆ ಬೇಕಾಗಿರತಕ್ಕಂತಹ ಆಡಿಯೋ ಪುಸ್ತಕವನ್ನು ಹುಡುಕಿ ಕಾಪಿ ಮಾಡ್ಕೊಳ್ಳೋದು ಎಂಬುದರ ಬಗ್ಗೆ ಮಾಹಿತಿ. ಮುಂದುವರೆದು ನಾವು ಎರಡನೇ ಭಾಗದಲ್ಲಿ ಈಗ ಕಾಪಿ ಮಾಡಿಕೊಂಡಂತಹ ಆಡಿಯೋ ಬುಕ್ ಅನ್ನ ಸುಗಮ್ಯ ಪುಸ್ತಕಾಲಯ ವೆಬ್ಸೈಟ್ ಅಲ್ಲಿ ಹೋಗಿ ಸರ್ಚ್ ಬಾಕ್ಸ್ ಅಲ್ಲಿ ಪೇಸ್ಟ್ ಮಾಡಿಕೊಂಡು ಯಾವ ರೀತಿ ಅಲ್ಲಿಂದ ನಾವು ಬುಕ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಟ್ಯುಟೋರಿಯಲ್ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಈ ಟ್ಯುಟೋರಿಯಲ್ಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಟ್ಯುಟೋರಿಯಲ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಕನ್ನಡ ತಂತ್ರಾಂಶದ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮಿತ್ರ ವೃಂದನ ಅಥವಾ ನಿಮ್ಮ ಬಂಧು ಬಳಗ ಯಾರೇ ಇರ್ಬೋದು ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ. ಧನ್ಯವಾದಗಳು.